ನೋಡಿ, ಇದು ನೇರ ದೃಶ್ಯಾವಳಿ ಮಣ್ಣನ್ನು ತೆಗೆಯುವಂಥ ಕಾರ್ಯಗಳಾಗ್ತಾ ಇದೆ. ಕೆಳಗಿದಾರಲ್ವ ಅರ್ಜುನ್, ಈ ಎಕ್ಸ್ಕ್ಲೂಸಿವ್ ಫೋಟೋ ಬೇರೆ ಎಲ್ಲೂ ಇಲ್ಲ, ನಮ್ಮಲ್ಲಿ ಮಾತ್ರ ಕಾಣ್ತಿರುವಂಥದ್ದು. ಅರ್ಜುನ್ ಬದುಕಿ ಬರಲಿ ಅಂತೇಳಿ ನಮ್ಮೆಲ್ಲರ ಹಾರೈಕೆ. ಡ್ರೈವರ್ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದು ಮೆಟಲ್ ಡಿಟೆಕ್ಟರ್. ನೋಡಿ, ಶಿರೂರಿನಿಂದ ಗ್ರೌಂಡ್ ರಿಪೋರ್ಟ್. ಇದನ್ನು ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಮೆಟಲ್ ಡಿಟೆಕ್ಟರ್. ಇದು ಹೇಳಿದೆ ಈಗ ಕೆಳಗಡೆ ಲಾರಿ ಇದೆ ಅಂತ ಹೇಳಿದೆ. ನಮಗೆ ಲಾರಿ ಇಂಪಾರ್ಟೆಂಟ್ ಅಲ್ಲ, ಲಾರಿಯಲ್ಲಿ ಅರ್ಜುನ ಜೀವಂತವಾಗಿದ್ದರೆ, ಜೀವಂತವಾಗಿ ಹೊರಬಂದರೆ ಅದು ನಮ್ಮ ಉದ್ದೇಶ. ನೋಡಿ, ಎಲ್ಲವೂ ಮಾಡಿದ್ದಾರೆ. ಕೇರಳದಿಂದ ಕೂಡ ಮಾಧ್ಯಮಗಳು ಬಂದಿದೆ. 4 ದಿನಗಳಿಂದ ಸತತವಾಗಿ, ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ನಾವೆಲ್ಲ ಎಲ್ಲರೂ ಪ್ರತಿಯೊಬ್ಬರು ಏನಂದ್ಕೊಂಡ್ರು, ಪ್ರತಿಯೊಬ್ಬರು ಕೂಡ ಏನಂದ್ಕೊಂಡ್ರು, ಲಾರಿ 2 ಇತ್ತು. ಮಳೆ ಬಂದಾಗ ಅಥವಾ ಗುಡ್ಡ ಜರಿದಾಗ ಆ ಲಾರಿ ಹೋಗಿ ಗಂಗಾವಳಿ ನದಿಯಲ್ಲಿ ಬಿದ್ದಿದೆ. ಆದರೆ ಒಂದು ಲಾರಿ ಅದರ ಮೇಲೆ ಮಣ್ಣು ಬಿದ್ದಿದೆ. ಇದು ಹೆಂಗೆ ಗೊತ್ತಾಗಿದ್ದು? ಅರ್ಜುನ ಇದ್ದಾರಲ್ಲ ಡ್ರೈವರು, ಅವರ ಹೆಂಡತಿ ಅವ್ರಿಗೆ ಫೋನ್ ಮಾಡ್ತಾರೆ. ಮೊಬೈಲ್ ಸ್ವಿಚ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಹೇಗೆ? ಭಾರತ್ ಬೆನ್ಸ್ ಲಾರಿ ಇದೆಯಲ್ಲ, ಅದು ಭಾಳ ಸದೃಢವಾದಂಥ ಲಾರಿ. ಅದರ ಒಳಗಡೆ ನಿಮಗೆ ಗಾಡಿ ಸ್ಟಾರ್ಟ್ ಮಾಡ್ತಾರೋ ಇಲ್ಲವೋ, ಚಾರ್ಜಿಂಗ್ ಮಾಡ್ತಾರೋ ಮೊಬೈಲ್ ಎಲ್ಲ ಇದೆ. AC ರೂಮ್ ಇದೆ ಒಳಗೆ. ಅದು ಒಳ್ಳೆ ಲಾರಿ. ನಿಮಗೆ ಒಟ್ಟಾರೆ ಈಗ ಈ ಏನು ಗೂಡ್ಸ್ ಕ್ಯಾರಿಯರ್ ಆ ಥರ ಅಲ್ಲ, ಅದ್ಭುತವಾದ ಲಾರಿ. ನೋಡಿ, ಅಲ್ಲಿ ಈಗ ಮಣ್ಣು ತೆಗೆಯುವಂಥ ಕಾರ್ಯ. ಮೆಟಲ್ ಡಿಟೆಕ್ಟರಲ್ಲಿ ಕೆಳಗಡೆ ಲಾರಿ ಇದೆ ಅಂತ ಗೊತ್ತಾಗಿದೆ. ಈಗ ಅದನ್ನು ಕಂಡುಹಿಡಿಯುವಂಥ ಪ್ರಯತ್ನಗಳು ನಿರಂತರವಾಗಿ ಲೈವ್ಗೆ ಹೋಗ್ತೀವಿ ನಾವು. ರಿಪಬ್ಲಿಕ್ ಕನ್ನಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಚಾನಲ್ಗಳು ಬರುತ್ತೆ, ಅದನ್ನು ನಾನು ಬರ್ಕೊಡ್ತೀನಿ. ನೋಡಿ, ಅರ್ಜುನ ಕೇರಳದವರು, ಆದರೆ ಒಂದು ಜೀವ ಉಳಿಸುವಂಥ ಪ್ರಯತ್ನಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಶಿರೂರು ಕಾರವಾರ ಲಾರಿ ಚಾಲಕನಿಗಾಗಿ ತೀವ್ರ ಶೋಧ ಕಾರ್ಯ ನಡೀತಾ ಇದೆ. ಅಲ್ಲಿ ಮಂಕಾಳ್ ವೈದ್ಯ ಅವರು, ಉಸ್ತುವಾರಿ ಸಚಿವರು ಬಂದಿದ್ದಾರೆ. 3 ವಿಜುವಲ್ ನೋಡ್ತಾ ಇದ್ದೀರಿ. ಮಂಕಾಳ್ ವೈದ್ಯ ಅವರು ಆ ಮಣ್ಣು ತೆಗೆಯುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ದೊಡ್ಡ ಗುಡ್ಡ ತೆಗಿಬೇಕ್ರಿ, ಇಲ್ಲಿಗೆ ಹೆಚ್ಚೆಚ್ಚು ಹಿಟಾಚಿಗಳನ್ನು ತಗೊಂಬಂದರೆ ಮಾಡ್ಬೋದು, ಇಲ್ಲ ಅಂತಂದರೆ ಕಷ್ಟ ಇದೆ. ಮತ್ತೊಮ್ಮೆ ನಾನು ಅದರ ಮುಖ್ಯಸ್ಥ ಮಂಕಾಳ್ ವೈದ್ಯ ಅವರನ್ನು ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಕೇಳಿಸ್ಕೊಳ್ಳಿ. ಇದಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಸಚಿವರನ್ನು ಕೂಡ ನಾನು ಮಾತಾಡ್ತೀನಿ. ಸಚಿವರು ಈಗ ಅಲ್ಲಿ ಹೋಗಿ ಯಾವ ರೀತಿಯಾಗಿ ಹುಡುಕಾಟ ನಡೆಸ್ತಾ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ನೀವು ಕೂಡ ನಾವು ಈಗ ಸುರತ್ ಕಲ್ಲಿಂದ NIT ಅಲ್ಲಿಂದ ನಾವು ಅದು ಏನು ಮಣ್ಣಡಿಲಿ ಏನಿದ್ರು ರೆಡಾರ್ ಅಂದೇಳಿ ನಾವು ಅದನ್ನು ತರಿಸಿ ಎಲ್ಲ ಕಡೆ ಪರಿಶೀಲನೆ ಮಾಡಿ ಈಗ ಅಲ್ಲಿ ನಿಮ್ಮವರು ಬೈಟ್ ತಗೊಳ್ತಾ ಇದ್ದಾರೆ. ಹೋಗ್ತದೆ ಅವಾಗ ಚೆಕ್ ಉಂಟಲ್ಲ, ಬಡಿತದೆ, ಅದಕ್ಕೇನಿಲ್ಲ, ಹೆದರಬೇಡ. ಮಾಡಿದ್ದೆ ದೊಡ್ಡದಲ್ಲ, ಪೇಪರ್ನವ್ರಿಗೆ ಬಿಡಲಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಧನ್ಯವಾದಗಳು. ಸಂಬಂಧಿಕರೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಈ ಜಾಗದಲ್ಲಿ ನಾವು ನಿಂತಿದ್ದೀವಿ ಸಚಿವರೇ. ಈಗ ಇಲ್ಲಿ ಯಾವ ರೀತಿಯಾಗಿ ಹುಡುಕಾಟ ನಡೀತಾ ಇದೆ ನೋಡಿ. ಇಲ್ಲಿ ನಾವು ಈಗ NIT ಸುರತ್ ಕಲ್ಲಿಂದ ರೆಡಾರ್ ಅದನ್ನು ತಂದು ಈಗಾಗಲೇ ಬೆಳಿಗ್ಗೆಯಿಂದ ಪರಿಶೀಲನೆ ಮಾಡಿದ್ದೇವೆ. ಎಲ್ಲ ಕಡೆ ಅಲ್ಲಿಂದ ಇಲ್ಲಿ ತನಕನೂ ಮಾಡಿದ್ದೇವೆ. ಒಂದು ಕಡೆ ಮಳೆ ಬೀಳ್ತಾ ಇದೆ, ಒಂದು ಕಡೆ ನೀರು ಹೋಗ್ತಾ ಇದೆ, ಒಂದು ಕಡೆ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿ, ಮರ ಎಲ್ಲ ಮಿಕ್ಸ್ ಆಗಿ ಬಂದ್ರಿಂದ ಅವರಿಗೂ ಅದು ಕರೆಕ್ಟಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮಗೆ ಇವತ್ತಂತೂ ಗೊತ್ತಾಗೇ ಆಗ್ತದೆ. ಆದರೆ ಹೇಳಲಿಕ್ಕೆ ಸುಲಭ, ನಾವು ಒಂದು ದಿನಲ್ಲಿ ಮಾಡ್ಬೋದು, ಅರ್ಧ ದಿನಲ್ಲಿ ಮಾಡ್ಬೋದು ಅಂದೇಳಿ ನೀವು ಓಕೆ. ಇದೀಗ ರಕ್ಷಣಾ ಕಾರ್ಯ ಉಸ್ತುವಾರಿ ಆಗಿರುವಂಥ ಶಿವಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಉಸ್ತುವಾರಿ ಶಿವಶಂಕರ್ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಗೆ ಮಂಕಾಳ್ ವೈದ್ಯ, ಸತೀಶ್ ಸೈಲ್ ಎಲ್ಲ ಅಲ್ಲಿದ್ದಾರೆ. ಮಂಕಾಳ್ ವೈದ್ಯ ಅವರು ನೋಡಿ ಅಲ್ಲಿ ಕ್ರೇನಲ್ಲಿ ಕಾಣ್ತಿದ್ದಾರೆ. ಅಲ್ಲಿ 60 ಟನ್ ಮಣ್ಣು ತೆಗಿಬೇಕಾಗತ್ತೆ ಈಗ. ಇಡೀ ನಾಗೇಂದ್ರ ಒನ್ಸ್ ಅಗೇನ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಯಾವ ರೀತಿ ಸಾಕ್ತಾ ಇದೆ? ಸಾಕಾಗತ್ತಾ ಹಿಟಾಚಿ ಮಣ್ಣು ಎಲ್ಲ ತೆಗೆಯೋದಕ್ಕೆ? ಯಾಕಂದರೆ ನೋಡಿ, ಸಾಕ ಇಷ್ಟೆಲ್ಲ ಅಥವಾ ಬೇಕಾಗತ್ತಾ? ಯಾಕಂದರೆ ಕೆಲವರು ಹೇಳ್ತಾ ಇದ್ರು
ಇನ್ನೂ ಹೆಚ್ಚಿನ ವ್ಯವಸ್ಥೆ ಮಾಡಿದರೆ ಬೇಗ ಬೇಗ ಮಣ್ಣು ತೆಗಿಬೋದು ಅಂಥೇಳಿ. ಆ ಲಾರಿ ಬಳಿ ತಲುಪೋದಕ್ಕೆ ಎಷ್ಟು ಟೈಮ್ ಬೇಕಾಗಬಹುದು? ಜಯಪ್ರಕಾಶ್ ಶೆಟ್ಟಿ, ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಈಗ ಗುಡ್ಡ ಕುಸಿತ ಇದೆಯಲ್ಲ, ಇದು ಎಲ್ಲಿ 2 ಜಾಗ ಇದೆ ನೋಡಿ. ಇದೊಂದು ರಸ್ತೆನ ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದಾರೆ, ನಮ್ಮ ಕ್ಯಾಮ್ರಾಮನ್ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಈಗ ನಮ್ಮ ಕ್ಯಾಮ್ರಾಮನ್ ನಿಂತಿರುವಂತ ಆ ಬದಿಯಲ್ಲಿ ಈಗ ಏನು ಆ ಕಡೆ ದೃಶ್ಯವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ ನೋಡಿ. ಅಲ್ಲಿ ಟ್ರಕ್ ಇರುವಂತದ್ದು, ಆ ಭಾಗದಲ್ಲೇ ಟ್ರಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಟ್ರಕ್ಕಿನ ಜಾಗ GPS ಅಲ್ಲೇ ಪತ್ತೆ ಆಗ್ತಾ ಇರೋದು, ಹಾಗಾಗಿ ಆ ಜಾಗದಲ್ಲಿ ಹುಡುಕಾಡುವಂತ ಕೆಲಸಗಳಾಗ್ತಾ ಇದೆ. ಸೊ ಈಗ ನಾನೀಗ ನಿಂತಿದ್ದೀನಿ, ಈ ಒಂದು ಜಾಗದಲ್ಲಿ ಮಣ್ಣನ್ನ ಕ್ಲಿಯರ್ ಮಾಡುವಂತ ಕೆಲಸ ಆಗಿದೆ. ಸೊ ಶಾಸಕರಿದ್ದಾರೆ, ಶಾಸಕರು ಸತೀಶ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ನೋಡಿ. ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಏನ್ ನಿಂತಿದ್ದಾನೆ ಜಯಪ್ರಕಾಶ್ ಶೆಟ್ಟಿ, ಅದೇ ಜಾಗದಲ್ಲಿ ಆ ಟ್ರಕ್ ಇರುವಂತದ್ದು. ಅಂದ್ರೆ ಆ ಮಣ್ಣನ್ನ ತೆಗೆಯೋದು ಅಷ್ಟು ಸುಲಭದ ವಿಚಾರ ಅಲ್ಲ, ಯಾಕಂದ್ರೆ 2-3 ದಿನಗಳ ಕಾಲ ಬೇಕಾಗುತ್ತೆ. ದೊಡ್ಡ ದೊಡ್ಡ ಬಂಡೆಗಳಿದೆ, ಆ ಬಂಡೆಗಳನ್ನ ಅಲ್ಲಿಂದ ತೆಗೆಯುವಂತ ಕಾರ್ಯಾಚರಣೆ ಏನಿದೆಯಲ್ಲ, ಆ ಕಾರ್ಯಾಚರಣೆ ಇನ್ನು 2-3 ದಿನ ಬೇಕಾಗುತ್ತೆ ನೋಡಿ. ಈ ಒಂದು ಜಾಗದಲ್ಲಿದ್ದಂಥ ಮಣ್ಣನ್ನು ತೆರವುಗೊಳಿಸೋದಕ್ಕೆ 4 ದಿನ ಟೈಮನ್ನು ತೆಗೆದುಕೊಂಡಿದ್ರು. ಈಗ ಆ ಭಾಗದಲ್ಲಿ ಟ್ರಕ್ ಇದೆ ಅಂತ ಹೇಳಲಾಗ್ತದೆ. ಎದುರು ಬದಿಯಲ್ಲಿ ನಮ್ಮ ಕ್ಯಾಮ್ರಾಮನ್ ಏನು ಈಗ ತೋರಿಸ್ತಾ ಇದ್ದ ದೃಶ್ಯಾವಳಿಯಲ್ಲಿ ಆ ಜಾಗದಲ್ಲಿ ಇರುವಂಥದ್ದು ಟ್ರಕ್, ಹಾಗಾಗಿ ಅಲ್ಲಿ ಮಣ್ಣನ್ನು ತೆಗಿತಾ ಬರ್ತಾರೆ. ಪ್ರಕಾಶ್ ಶೆಟ್ಟಿ ನೋಡಿ, ಈಗ ಏನು ಈ ಗುಡ್ಡ ಇದೆಯಲ್ಲ, ಇದನ್ನು ಈಗಲೇ ತೆರವುಗೊಳಿಸಿದ್ರೆ ಮತ್ತಷ್ಟು ಗುಡ್ಡ ಕುಸಿಯುವಂತ ಭೀತಿ ಇದೆ. ಯಾಕಂದ್ರೆ ಇದೊಂದು ರೀತಿಯಲ್ಲಿ ತಡೆಗೋಡೆ ಅಂತಿದೆ ನೋಡಿ. ನಮ್ಮ ಕ್ಯಾಮ್ರಾಮನ್ ಹಿಂಬದಿ ತೋರಿಸ್ತಾ ನೋಡಿ, ಇಲ್ಲಿ ಹೈಟೆನ್ಷನ್ ಕಂಬ ಕೂಡ ಬಿದ್ದಿರುವಂಥ ದೃಶ್ಯವನ್ನು ಕೂಡ ಅಲ್ಲಿ ನಮ್ಮ ಕ್ಯಾಮ್ರಾಮನ್ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಜಾಗದಲ್ಲಿ ಬಿರುಕು ಬಿಟ್ಟಿದ್ದು ಮತ್ತೊಮ್ಮೆ ಕುಸಿಯುವಂತ ಭೀತಿ ಶುರುವಾಗಿದೆ. ಈಗ ನಮ್ಮೊಂದಿಗೆ ಶಾಸಕರು, ಅವ್ರನ್ನ ಮಾತಾಡ್ತೀನಿ. ಸತೀಶ್ ಸೈಲ್ ಅವರು ಈಗ ಆ ಜಾಗದಲ್ಲಿ ಟ್ರಕ್ ಇದೆ, ಈ ಮಣ್ಣನ್ನು ತೆರವುಗೊಳಿಸೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ನಿಮ್ಗೆ? ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡ್ರಾ? ಇವತ್ತು ಸಂಜೆ ತನಕ ಇದು ಏನಾದರೂ ತೋರಿಸ್ತಾ ಇದೆ ಅಂತ ಹೇಳಿದ್ದಾರೆ. ಅದನ್ನು ಈಗ ಫೈಂಡ್ ಔಟ್ ಮಾಡ್ಕೊಂಡು ನಾವೆಲ್ಲರೂ ಖಾಲಿ ಮಾಡುವ ಜಾಗ, ಆಮೇಲೆ ಅಲ್ಲಿ ತನಕ ಉಳುವರೆ ಹೋಗಿ ಬರೋಣ. ತಾವೆಲ್ಲ ಡಿಟೆಕ್ಟ್ ಆಗಿದೆಯಾ ವೆಹಿಕಲ್? ಚಾನ್ಸಸ್ ಆರ್ ದೇರ್, not perfect because we have to allow them to work there. Okay. As per your request, ನಾವು ಅವ್ರಿಗೆ ಅಲ್ಲಿ ಹೇಳಿದ್ವಿ ತಗೊಂಡು ಹೋಗ್ಲಿಕ್ಕೆ, ಅವರು ಸಹಕಾರ ಮಾಡಿದ್ದಾರೆ, ನಾವು ಸಹ ಸಹಕಾರ ಮಾಡೋಣ, ನಾವು ಆ ಸೈಡಿಗೆ ಹೋಗೋಣ. ಈಗ ಜಯಪ್ರಕಾಶ್ ಶೆಟ್ಟಿ, ಆ ಒಂದು ಡಿಟೆಕ್ಟ್ ಆಗಿದೆ ಅಂತ ಹೇಳ್ತದೆ, ಪರ್ಫೆಕ್ಟ್ ಆಗಿ ಹೇಳಕ್ ಆಗೋದಿಲ್ಲ. ಸಂಜೆ ಅಷ್ಟೊತ್ತಿಗೆ ಅದನ್ನು ಕೂಡ ಹುಡುಕಾಡುವಂತ ಕೆಲಸಗಳು ಆಗುತ್ತೆ, ಪತ್ತೆ ಆಗುತ್ತೆ ಎನ್ನುವ ವಿಶ್ವಾಸವನ್ನ ಶಾಸಕರು ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ಅರ್ಜುನ್ ಕೂಡ ಬದುಕಿ ಬರ್ಲಿ ಅಂತೇಳಿ ಎಲ್ಲರೂ ಕೂಡ ಇಲ್ಲಿ ಆಶಿಸ್ತಾ ಇದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ಈಗ ಡಿಟೆಕ್ಟರ್ ಪತ್ತೆ ಹಚ್ಚಿದೆಯಲ್ಲ, ಎಷ್ಟು ಆಳದಲ್ಲಿದೆ ಅನ್ನೋದನ್ನ ಆ ಶೋಧ ಕಾರ್ಯದ ಮುಖ್ಯಸ್ಥರು ಯಾರಾದ್ರೂ ಸಿಗ್ತಾರಾ, ಅವ್ರ ಹತ್ರ ಕೇಳ್ಬೋದಾ? ಎಸ್, ಈಗ ಇಲ್ಲಿ IRB ಅವರು ಈ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಮರಾಮನ್ ಈಗ ಆ ಒಂದು ಟ್ರಾಲಿ ಮೂಲಕ ಕೆಳಗೆ ಬರುವಂತ ಕೆಲಸವನ್ನ ಕೂಡ ಮಾಡ್ತಾ ನೋಡಿದ್ರೆ, ಎಲ್ಲರೂ ಕೂಡ ಈಗ ಅವರೇ ತೆರವುಗೊಳಿಸ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ಇದ್ದಾರೆ. ಅಂದ್ರೆ IRB ಅವರು ಯಾರು ಕೂಡ ಇಲ್ಲಿ ಮಾತಾಡ್ತಾ ಇಲ್ಲ ನೋಡಿ. ಎಲ್ಲರೂ ಕೂಡ ಇಲ್ಲಿ ಏನೀಗ ನಾವು ಈಗ ಆ ಒಂದು ಗ್ರೀನ್ ಕಲರ್ ಜಾಕೆಟ್ ಗಳನ್ನ ಹಾಕೊಡಿದ್ರೆ, ಅವರೆಲ್ಲರೂ ಕೂಡ IRB ಕಂಪನಿಗೆ ಸೇರಿದಂತ ಸ್ಟಾಫ್ಗಳು. ಅವರ ಮೂಲಕ ಈ ಒಂದು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಇವ್ರು ಯಾರು ಕೂಡ ಮಾತಾಡೋದಕ್ಕೆ ಮುಂದಾಗೋದಿಲ್ಲ. ಅಂದ್ರೆ ಈಗ ನೋಡಿ, ಈಗ ನಮ್ಮ ಕ್ಯಾಮರಾಮನ್ ಈಗ ಕೆಳಗಡೆ ಬರ್ತಿದ್ದಾರೆ. ನೋಡಿ, ಈ ಭಾಗದಲ್ಲಿ ಇದೆಯಲ್ಲ, ಇಷ್ಟು ಹೈಟ್ ಅಲ್ಲಿ ಇದೆ ಆ ಒಂದು ಗುಡ್ಡ. ಆ ಗುಡ್ಡ ಇಲ್ಲ ಅಲ್ಲಿ ತೆರವುಗೊಳಿಸ್ಬೇಕು. ಈಗ ನಿಧಾನವಾಗಿ ತೆರವುಗೊಳಿಸ್ತಾ ಬರ್ತಾರೆ. ಆ ಬಳಿಕ ಆ ಒಂದು ಟ್ರಕ್ ಯಾವ ಭಾಗದಲ್ಲಿ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜಯಪ್ರಕಾಶ್ ಶೆಟ್ಟಿ. ಇನ್ನು ಸಂಜೆ ಅಷ್ಟೊತ್ತಿಗೆ ಅದನ್ನ ಪತ್ತೆ ಹಚ್ತೀವಿ ಎನ್ನುವ ವಿಶ್ವಾಸವನ್ನ ಈಗ ಖುದ್ದು ಶಾಸಕರಾಗಿರುವಂತಹ ಸತೀಶ್ ಸೈಲ್ ಅವರು ತಿಳಿಸಿದ್ದಾರೆ. ಸಚಿವರು ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಮಂಕಾಳ್ ವೈದ್ಯ ಅವರೇ, ಈಗ ಈ ಒಂದು ಡಿಟೆಕ್ಟಿವ್ ಮಿಷಿನ್ ಏನಿದೆ, ಇದರಿಂದ ಯಾವ ರೀತಿಯಾಗಿ ಪತ್ತೆ ಹಚ್ಚುತ್ತೆ ನೋಡಿ. ಒಂದು ನಿಮಿಷ ಜಯಪ್ರಕಾಶ್ ಶೆಟ್ಟಿ ನೋಡಿ, ಸಚಿವರಿದ್ದಾರೆ, ಅವರು ಕೂಡ ಆ ಒಂದು ಮಿಷಿನ್ ಅನ್ನ ತೋರಿಸ್ತಿದ್ದಾರೆ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ಡಿಟೆಕ್ಟ್ ಆಗುವಂತ ಒಂದು ಮೆಟಲ್ ಡಿಟೆಕ್ಟ್ ಆಗುವಂತ ಒಂದು ಮಿಷನ್ ಇದು. ಇದರಿಂದ ಗೊತ್ತಾಗುತ್ತೆ. ಸಚಿವರ, ಇದು ಎಷ್ಟು ಹೆಲ್ಪ್ ಮಾಡುತ್ತೆ ಈಗ ಈ ಸಂದರ್ಭದಲ್ಲಿ? ಹೆಲ್ಪ್ 100% ಮಾಡ್ತಿತ್ತು. ಈಗ ಅದು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಅವ್ರು ನಿಂತ್ಕೊಂಡಿದ್ದಾರೆ. ಅದು ಅವರು ಇಂಜಿನಿಯರ್, ಅದು ಏನ್ ಮಾಡಿ ಯಾವ ರೀತಿ ನೋಡಬಹುದು ಅನ್ನಲಿ, ಅದ್ ಬಿಟ್ಟು ಮತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಲಾಸ್ಟ್ ಅದೇ. ಈಗ ಮಳೆ ಕಡಿಮೆ ಆದ್ರೆ ಮತ್ತೆ ಹೋಗ್ತಾರೆ, ಮತ್ತೆ ಪರಿಶೀಲನೆ ಮಾಡ್ತಾರೆ. ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲಾ ರೀತಿಯಿಂದ ನಾವು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇದು ಸಚಿವರ ಮಾತು. ಇದು ಹೇಗೆ ವರ್ಕ್ ಆಗ್ತದೆ? ಗ್ರೌಂಡ್ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ
ಸಾಕಷ್ಟು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಪಕ್ಕದಲ್ಲಿ ಐ ಥಿಂಕ್ ಗಂಗಾವಳಿ ನದಿ ಅದೇ ಇರಬೇಕು. ಶಿರೂರು ಮಣ್ಣಿನ ಅಡಿಯಲ್ಲಿ ಒಂದು ಲಾರಿ ಇದೆ. ಆ ಲಾರಿಯ ಒಳಗಡೆ ಡ್ರೈವರ್ ಇದ್ದಾರೆ. ಡ್ರೈವರ್ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅವರ ಹೆಸರು ಅರ್ಜುನ. ಅವರು ಕೇರಳ ಮೂಲದವರು. ಭಾರತ್ ಬೆನ್ಸ್ ಲಾರಿಯಲ್ಲಿ ಅವರು ಡ್ರೈವರ್ ಆಗಿದ್ದಾರೆ. ಹಾಗಾಗಿ ಮಣ್ಣಿನಡಿ ಸಿಲುಕಿದ್ರೂ ಕೂಡ ಆ ಲಾರಿ ಗಟ್ಟಿಮುಟ್ಟಾಗಿರುತ್ತೆ. ಅಷ್ಟು ಈಸಿ ಏನಲ್ಲ, ಅದು ಏನು ದುರಂತಕ್ಕೀಡಾಗುವುದಿಲ್ಲ ಅಷ್ಟು ಬೇಗ. ಮೆಟಲ್ ಡಿಟೆಕ್ಟರ್ನಲ್ಲಿ ಈಗಾಗಲೇ ಲಾರಿ ಇರೋದು ಪತ್ತೆಯಾಗಿದೆ.